ಸರ್ ನಿನ್ನೆ ಕುಂಭಮೇಳದ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ನವ್ರ ವಿರುದ್ಧ ಮಾತಾಡ್ತಿರೋದು ಅವರು ಅಯೋಗ್ಯತನ ಅನ್ನುವಂಥ ಪದವನ್ನು ವಿಜೇಂದ್ರ ಬಳಸಿದ್ದಾರೆ. ಯಾರು? ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ. ವಿಜೇಂದ್ರ ಆಫ್ಟರ್ ಆಲ್ ಅವರು ಜಗಳ ನಮ್ಮ ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ, ಏನಂತ ನಡೀತಾ ಇದೆ? ಏನಂತ ನಡೀತಾ ಇದೆಯಪ್ಪ? ಅವ್ರವ್ರಿಗೆ ನಡೀತಾ ಇದೆ. ಏನಂತ ನಡೀತಾ ಇದೆ? ಸರಿ ಇಲ್ಲ ಅಂತ. ಮತ್ತೆ ನಾನು ಉತ್ತರ ಕೊಡ್ಬೇಕು ಅವ್ರಿಗೆ? ಕಾಂಗ್ರೆಸ್ಸಿಗೆಲ್ಲ ಅಯೋಗ್ಯರು ಅನ್ನೋ ಪದವನ್ನು ಬಳಕೆ ಮಾಡಿ ಅಯೋಗ್ಯರು ಕಾಂಗ್ರೆಸ್ ಎಲ್ಲಿ ನಡೀತಾ ಇರೋದು ಇದು? ಪ್ರಯಾಗ್ರಾಜ್ ಯುಪಿನಲ್ಲಿ. ಅಲ್ಲಿ ಅಧ್ಯಕ್ಷ ಪಾರ್ಟಿ ಮತ್ತೆ ಅವ್ರಿಗೆ ಅಯೋಗ್ಯರು, ನಾವು ಅಯೋಗ್ಯರು? ಅವ್ರ ಅಯೋಗ್ಯರಲ್ವಾ? ಅಲ್ಲ, ಅದನ್ನ ಟೀಕೆ ಮಾಡಿದ್ರೆ ತಪ್ಪು ಅಂತ. ಅಲ್ಲಪ್ಪ, ಟೀಕೆ ನೀನು ಕೇಳೋದೇ ತಪ್ಪು ಅಂತ ಆಯ್ತಲ್ಲ. ಹಾಗಾದ್ರೆ ಅಲ್ಲ, ನಾನ್ ಕೇಳೋ ತಪ್ಪಲ್ಲ, ಕುಂಭಮೇಳದ ಬಗ್ಗೆ ವಿಮರ್ಶೆ ಮಾಡುವಂಥದ್ದೇ ತಪ್ಪು. ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ತಪ್ಪು ಮಾಡೋದಾಗ ಕ್ರಿಟಿಸೈಸ್ ಮಾಡೋಕ್ಕೆ. ಕ್ರಿಟಿಸೈಸ್ ಮಾಡಬಾರದು ಅಂತಂದ್ರೆ, ತಪ್ಪು ಮಾಡಿದ್ರೆ ಕ್ರಿಟಿಸೈಸ್ ಮಾಡಿ ಅಂತ ಹೇಳ್ತಾರೆ. ಕ್ರಿಟಿಸೈಸ್ ಮಾಡಬಾರ್ದು ಅಂತಂದ್ರೆ ಅದಕ್ಕೆ ಇದು ಒಂದು ಬಾಲಿಶವಾದಂಥ ಹೇಳಿಕೆ. ಈ ವಿಜೇಂದ್ರನ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂಥ ಹೇಳಿಕೆ. ರಿಪೋರ್ಟ್ ಅಲ್ರಿ ಅದು, ಸೀಜ್ ಮಾಡಿರೋದು, ಸೀಜರ್ ರಿಪೋರ್ಟು. ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೇನಿದೆ ಸರ್? ಅದಕ್ಕೆ ಪೂರಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತೆ ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು, ಇಲ್ಲ ಮಿನಿಸ್ಟ್ರಿಗಾಗಿರ್ಬೋದು, ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಡ್, ವಾಟ್ ವಾಸ್ ದ ನೀಡ್ ಟು ಸರ್ವ್ ದಿ ಏನು ಅವ್ರಿಗೆ ನೋಟಿಸ್? ನೋಡಿದ್ದೀರಾ ಇದನ್ನ? ನಟೇಶ್ ಕೋರ್ಟ್ಗೆ ಹೋಗಿದ್ದಾನೆ, ಹೈಕೋರ್ಟ್ಗೆ ಹೋಗಿ ಅವ್ರಿಗೇನಂತ ಹೇಳಿದ್ದಾರೆ ಅಂತ ಗೊತ್ತಿದೇನಪ್ಪ ನಿಮಗೆ? ಅಬ್ಸರ್ವೇಷನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ? ಏನಂತ ಹೇಳಿದ್ದಾರೆ? ನಟೇಶ ಹೈಕೋರ್ಟ್ಗೆ ಹೋಗಿದ್ದಾರೆ, ಅವನ ಪಿಟಿಷನ್ ಅಲೋ ಆಗಿದೆ, ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ, ಅದು ಮನಿ ಲ್ಯಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ. ಯಾರು ಹೇಳಿರೋದು ಅದನ್ನ? ಮತ್ತೆ ಮನಿ ಲ್ಯಾಂಡ್ರಿಂಗ್ ಅಲ್ಲ, ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಷ್ಟೈತಯ್ಯ. ಸಿ, ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು? ಯಾವ ಕೇಸ್ನಲ್ಲಿ ಹೇಳಿದ್ದಾರೆ? ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ? ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್? ಇಸ್ ಇಟ್ ನಾಟ್ ಅಪ್ಲಿಕಬಲ್? ನಟೇಶ ಕಮಿಷನರ್ ಆಗಿದ್ದವನು, ಅವನು ಕೋರ್ಟ್ಗೆ ಹೋಗಿದ್ದಾನೆ. ನನ್ನನ್ನು ಮನೆ ಸರ್ಚ್ ಮಾಡಿದ್ದು, ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ಕರೆದಿದ್ದಾರೆ. ಮತ್ತು ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ. ಅವ್ರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ, ಕರೆದು ತಪ್ಪು ಅಂತ ಹೇಳಿದ್ದಾರೆ. ಅಂದಮೇಲೆ ಮೂಡಾದವರು ಅಲ್ಲ ಎಂಥವ್ರು, ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈಕೋರ್ಟ್ನವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಕಂಪ್ಲೀಟ್ ರಿಪೋರ್ಟ್ ಬಿಡುಗಡೆ ಮಾಡ್ತಾರೆ ಸರ್ ಅವರು. ಕಂಪ್ಲೀಟ್ ರಿಪೋರ್ಟ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರೆ. ಅದರಿಂದನೇ ಏನಾದರೂ ಅನುಮಾನ ಕಾಡ್ತಾ ಇದೆ. ದಟ್ ಮೀನ್ಸ್ ಟು ಸೇ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ. ಗವರ್ನರ್ ಹತ್ರ ಹೋಗಿದ್ದದು ಏನಂತ ಇವರು ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೋರ್ಟ್ ಮಾಡಿ ಅಂತ, ಯಾರ ಮುಂದೆ ಎಂಕ್ವೈರಿ ಮಾಡಿ ಅಂತ, ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ? ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ? ಅಲ್ಲ, ಈಗ ಅವರೇ ಮತ್ತೊಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದಾರಲ್ಲ. ಅಲ್ಲ, 3 months ಇಡಿ ಮಾಡ್ತಾರಂತ ಆಕ್ಟಿವಿಟೀಸ್ ನೋಡಿದ್ರೆ ಒಂದ್ ಕಡೆ ಸರ್ಕಾರ ಮತ್ತೆ ನಿಮ್ಮನ್ನ ಇಮೇಜ್ ಮತ್ತೆ ನಿಮ್ಮ ಮೊರಲ್ ಡೆಂಟ್ ಮಾಡೋದಕ್ಕೆ ಸತತವಾದ ಒಂದು ಪ್ರಯತ್ನ ನಡೀತಾ ಇದೆ. ಸೀರಿಯಸ್ ಆಗಿ ನಡೀತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಕೇಸು. ದೇರ್ ಇಸ್ ನೋ ಅಲ್ಲಿ ಇಲಿಗಾಲಿಟಿ ಇಲ್ಲ, ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್. ಆದರೂ ಕೂಡ
ನನ್ನನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಿಮ್ಮದೇ ಒಂದ್ ಕಡೆ ಸರ್ ಮಾದೇವಪ್ಪನವ್ರನ್ನೇ ಬರೆದಿದ್ದಾರೆ ಸರ್. ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಇಡೀ ಪಕ್ಷಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ, ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್ ಈ ಒಂದು ಅಜೆಂಡಾ ಈ ಕಾನ್ಸ್ಪಿರಸಿ ಬಿಜೆಪಿ ಸತತವಾಗಿ ಮಾಡ್ತಾ ಇರುತ್ತೆ. ವಾಟ್ ಇಸ್ ಯುವರ್ ಸ್ಟ್ರಾಟಜಿ ಟು ಕೌಂಟ್ ದೆಮ್ ಸರ್? ಈಗ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಈಗ ನನ್ನ ಹೆಂಡತಿಗೆ ಇಡಿ ಅವರು ನೋಟಿಸ್ ಕಳಿಸಿದರು, 2 ಸಾರಿ ಕಳಿಸ್ಬಿಟ್ಟಿದ್ರು. ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಕೋರ್ಟ್ಗೆ ಹೋದ್ಲು, ಸ್ಟೇ ಕೊಟ್ಟಿದ್ದಾರೆ, ಕರಿಬೇಡಿ ಅಂತ. ಇದೇನು ಸೈಕಾಲಜಿಕಲ್ ಟ್ರಾಮಾ ಲೀಡಾಕ ಸರ್ ಈ ಥರದ್ದು ಒಂದು ಆಕ್ಟಿವಿಟೀಸ್? ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು. ಸಿದ್ದರಾಮಯ್ಯನವರಿಗೆ ನನಗೇನು ಸಿಕ್ಕಲಿಲ್ವಲ್ಲ, ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಬಟ್ ಅದರಲ್ಲಿ ಅವರು ಸಫಲ ಆಗಲ್ಲ.